ಬೆಳಗ್ಗೆ 6 ಗಂಟೆಗೆ ಎದ್ದು 7 ಗಂಟೆ ಅಷ್ಟೊತ್ತಿಗೆ ರೆಡಿ ಆಗಿಬಿಟ್ಟು ವಿ ಸ್ಟಾರ್ಟೆಡ್ ಆ ಜರ್ನಿ ಟು ಅಂಜನಾದ್ರಿ ಬೆಟ್ಟ. ಅಲ್ಲಿ ಒಂದು ಸ್ವಲ್ಪ ಹೊತ್ತು ಕಾರ್ ನಿಲ್ಲಿಸ್ಕೊಂಡು ವ್ಯೂ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಫೋಟೋಶೂಟ್ನ ಸ್ಟಾರ್ಟ್ ಮಾಡಿದ್ವಿ. ಕ್ಲೈಮೇಟ್ ಕೂಡ ತುಂಬ ಸಪೋರ್ಟ್ ಮಾಡ್ತು, ವ್ಯೂ ಚೆನ್ನಾಗಿ ಬಂತು ಆ್ಯಂಡ್ ಫೋಟೋಸ್ ವರ್ ಆಸಮ್. ದೆನ್ ವಿ ರೀಚ್ಡ್ ಅಂಜನಾದ್ರಿ ಬೆಟ್ಟ ಆನ್ ಟೈಮ್. ಅಲ್ಲಿ ಜಾಸ್ತಿ ಬಿಸಿಲು ಇರಲಿಲ್ಲ, ಸೊ ಟಿಫನ್ ತಿಂದ್ಕೊಂಡು ವಿ ಸ್ಟಾರ್ಟೆಡ್ ಆರ್ ಜರ್ನಿ. ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ರಾಮನ ಜಪ ಮಾಡಿಕೊಂಡು ಬೆಟ್ಟ ಹತ್ತೇ ಬಿಟ್ವಿ. ಅದಾಗಿದ್ದಾದಮೇಲೆ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು 3-4 ಫೋಟೋಸ್ನ ಹಿಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಾಗಿದ್ದಾದಮೇಲೆ ಟೈಮ್ ಆಗುತ್ತೆ, ಬಿಸಿಲು ಬೇರೆ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಬೆಟ್ಟ ಕೆಳಗೆ ಇಳಿದು ಬಂದು ಒಂದು ಸ್ವಲ್ಪ ದೂರ ಹೋಗಿದ್ದಾದ್ಮೇಲೆ ಲಕ್ಷ್ಮೀ ದೇವಸ್ಥಾನ ಬರುತ್ತೆ. ಅಲ್ಲಿ ಫೋಟೋಸ್ನ ಹಿಡ್ಕೊಂಡು ತುಂಬ ಚೆನ್ನಾಗಿ ಬಂತು ಫೋಟೋಸ್. ಒಂದು ಸ್ವಲ್ಪ ಬಿಸಿಲು ಜಾಸ್ತಿನೇ ಇತ್ತು. ಅದಾದ ನಂತರ ಹಂಪಿಗೆ ಬಂದಿದ್ದಾದಮೇಲೆ ಫೋಟೋಸ್ನ ಹಿಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಅಂಬ್ರೆಲಾ, ಕೂಲಿಂಗ್ ಗ್ಲಾಸ್ ಎಲ್ಲ ಇಟ್ಕೊಂಡು ಹೋಗ್ತಿದ್ವಿ, ಬಿಸಿಲು ತುಂಬ ಜಾಸ್ತಿನೇ ಇತ್ತು. ವಿರೂಪಾಕ್ಷ ಟೆಂಪಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಕಾರ್ ಹತ್ಕೊಂಡು ಹಾಗೆ ಹೋಗಿದ್ದಾದಮೇಲೆ ಅಲ್ಲಿದ್ದ ಜನ ಏನಂದರು, ಕ್ಲೋಸ್ ಆಗಿದೆ ಟೆಂಪಲ್, 3:30 ಹಾಗೆ ಓಪನ್ ಆಗುತ್ತೆ ಅಂದಿದ್ದರಿಂದ ನಾವು ಕ್ಲೈಮೇಟಿಗೆ ಸಾರಲ್ಲ ಅಂತ ಹೊರಗೆ ಬಂದುಬಿಟ್ವಿ. ಅದಾಗಿದ್ದ ನಂತರ ಉಗ್ರ ನರಸಿಂಹ ಟೆಂಪಲಿಗೆ ಹೋಗಿ ಅಲ್ಲಿ ಶಿವಲಿಂಗ ಮತ್ತು ಉಗ್ರ ನರಸಿಂಹ ನೋಡಿಕೊಂಡು ವಿ ಕೇಮ್ ಬ್ಯಾಕ್ ಟು ಅವರ್ ಹೋಮ್. ದಿಸ್ ವಾಸ್ ಅವರ್ ಜರ್ನಿ ಟು ಹಂಪಿ ಆ್ಯಂಡ್ ಅಂಜನಾದ್ರಿ ಬೆಟ್ಟ.